ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಆರ್ ವಿಷ್ಣು ಕನ್ನಡ ವ್ಲಾಗ್ಸ್. ನಾನು ದೀಪಾ. ಸೊ ನೆನ್ನೆ ವಿಡಿಯೋದಲ್ಲಿ ನಾನು ಹೇರ್ ಆಯಿಲ್ ಮಾಡಿದ್ದೆ, ಅದ್ರ ವೇಸ್ಟೇಜನ್ನು ಬಿಸಾಡಬೇಡಿ, ಅದು ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಅದು ಏನಕ್ಕೆ ಉಪಯೋಗ ಬರುತ್ತೆ, ಏನು ಮಾಡ್ತೀನಿ ಅದರಿಂದ ಅನ್ನೋದನ್ನು ನೋಡ್ಬೋದು. ಸೊ ತಡ ಮಾಡಿದ್ದೀರಾ, ಬೇಗ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇಲ್ಲಿ ನೋಡಿ, ನಿನ್ನೆ ನಾವು ಹೇರ್ ಆಯಿಲ್ ಮಾಡಿದ್ರಲ್ವ, ಅದ್ರ ವೇಸ್ಟೇಜನ್ನೆಲ್ಲ ಬಿಸಾಡಬೇಡಿ ಅಂತ ಹೇಳಿದೆ. ಸೊ ಇದರಲ್ಲಿ ಅದೇ ಬಾಣಲೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಏನಕ್ಕೋಸ್ಕರ ಹುರ್ಕೊತಾ ಇದ್ದೀನಿ ಅಂದರೆ, ಇದರಿಂದ ಒಂದೊಳ್ಳೆ ಹೇರ್ ಪ್ಯಾಕನ್ನು ನಾವು ರೆಡಿ ಮಾಡ್ಕೊಬೋದು. ನಾವು ಇದರಲ್ಲಿ ಏನೇನು ಹಾಕಿದ್ದೀರಲ್ವ ಅದೆಲ್ಲ ನಮ್ಮ ಹೇರ್ಗೆ ತುಂಬ ಒಳ್ಳೆಯದು. ಹಾಗಾಗಿ ಇದನ್ನು ವೇಸ್ಟೇಜನ್ನು ಬಿಸಾಡಕ್ಕೆ ಹೋಗಬೇಡಿ, ಇದನ್ನು ರೀಯೂಸ್ ಮಾಡ್ಕೊಬೋದು. ಸೊ ಇಲ್ಲಿ ನೋಡಿ, ನಾನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಇದು ಫುಲ್ಲು ಡ್ರೈ ಆಗಬೇಕು, ಬ್ಲ್ಯಾಕಾಗಿ ಅಲ್ಲಿ ಗಂಟ ಚೆನ್ನಾಗಿ ಇದನ್ನು ಹುರ್ಕೊಂಡು, ಇದನ್ನು ಹಾರಿದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಆದಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ಎಣ್ಣೆ ಅಂಶ ಮುಂಚೆನೇ ಇರುತ್ತೆ, ಇದಕ್ಕೆ ಎಣ್ಣೆ ಮತ್ತು ನೀರು ಬೇರೆ ಏನು ಹಾಕೋದೇ ಬೇಡ. ಯಾಕಂದರೆ ಇದನ್ನು ನಾವು ಕೊಬ್ಬರಿ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀರಲ್ವ, ಅದರಲ್ಲೇ ಇನ್ನೂ ಎಕ್ಸ್ಟ್ರಾ ಕೊಬ್ಬರಿ ಎಣ್ಣೆ ಎಲ್ಲ ಇರುತ್ತೆ. ನಾವು ಹುರಿಯಾಗೆ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ, ಅದನ್ನು ಸಪ್ರೇಟ್ ತಗೊಂಡು ಮತ್ತೆ ಹುರ್ಕೊಳ್ಳಿ. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫುಲ್ಲು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಶೈನಿಂಗ್ ಆಗಿ ಹೊಡಿತಾ ಇದೆಯಲ್ವಾ. ನಾನು ಇದಕ್ಕೆ ಏನೂ ಹಾಕಿಲ್ಲ, ಯಾಕಂದರೆ ಅದರಲ್ಲೇ ಕೊಬ್ಬರಿ ಎಣ್ಣೆ ಎಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಳೋದ್ರಿಂದ ಎಕ್ಸ್ಟ್ರಾ ಆಯಿಲೆಲ್ಲ ಅದರಲ್ಲೇ ಇದೆ, ಹಾಗಾಗಿ ನುಣ್ಣಗೆ ಪೇಸ್ಟ್ ಆಗುತ್ತೆ. ಇದನ್ನು ಹೀಗೆ ನಾವು ತಲೆಗೆ ಅಪ್ಲೈ ಮಾಡ್ಬೋದು, ಹೇರ್ ಪ್ಯಾಕ್ ಥರ. ಆದರೆ ನಾನು ಇದನ್ನು ಡೈರೆಕ್ಟ್ ಹಾಗೆ ಅಪ್ಲೈ ಮಾಡ್ತಾ ಇಲ್ಲ, ಇದಕ್ಕೆ ಕೆಲವೊಂದು ಐಟಮ್ ಹಾಕ್ಕೊಂಡು ಹೇರ್ ಪ್ಯಾಕ್ನ ಥರ ಯೂಸ್ ಮಾಡ್ತಾ ಇದ್ದೀರಿ. ನೀವು ಅಷ್ಟೇ ಮನೇಲಿ ಏನಾದರೂ ಹೇರ್ ಆಯಿಲ್ನ ರೆಡಿ ಮಾಡಿಕೊಂಡ್ರೆ ಆ ವೇಸ್ಟೇಜನ್ನು ಬಿಸಾಡ್ದಿರ ಈ ಥರ ರೀಯೂಸ್ ಮಾಡ್ಕೊಳ್ಳಿ. ಮತ್ತು ಇದ್ರಕ್ಕೆ ಹಾಕಿರೋದೆಲ್ಲ ನಮ್ಮ ಹೇರ್ಗೂ ಒಳ್ಳೆಯದು, ನಮ್ಮ ತಲೆಗೂ ಒಳ್ಳೆಯದು. ಇದರಿಂದ ಸೈಡ್ ಎಫೆಕ್ಟ್ ಏನೂ ಇಲ್ಲ, ಆರಾಮಾಗಿ ಯೂಸ್ ಮಾಡ್ಕೊಬೋದು. ಸೊ ಇಲ್ಲಿ ಬಂದು ನಾನು ಮೆಹಂದಿ ಹಾಕ್ಕೊತಾ ಇದ್ದೀನಿ. ಮೆಹಂದಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಮತ್ತು ಟೀ ಪುಡಿ ಇದೆಯಲ್ವಾ ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಇದಕ್ಕೆ ಅಪ್ಲೈ ಮಾಡ್ಕೊತೀನಿ. ಮತ್ತು ಒಂದು ಸ್ವಲ್ಪ ಮೊಸರು ಹಾಕ್ಕೊತೀನಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಲೆಗೆ ಅಪ್ಲೈ ಮಾಡ್ಕೊಳೋದು ಅಷ್ಟೇ. ಖಂಡಿತ ನಿಜ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಶೈನಿಂಗ್ ಆಗಿ ಬರುತ್ತೆ, ಮತ್ತು ತುಂಬ ಬ್ಲ್ಯಾಕಾಗಿ ಕಾಣಿಸುತ್ತೆ. ನನಗೆ ವೈಟ್ ಹೇರ್ ಇಲ್ಲ, ಒಂದೋ ಎರಡೋ ಇದೆ, ಇಲ್ಲಾಂದರೆ ನಾನು ಡಿಫ್ರೆನ್ಸ್ ತೋರಿಸ್ತಾ ಇದೆ. ಆದರೆ ಲಾಸ್ಟಾಗೆ ನಾನು ಸ್ನಾನ ಎಲ್ಲ ಮಾಡ್ಕೊಂಬಂದು ತೋರಿಸ್ತೀನಿ ನನ್ನ ಹೇರ್ ಯಾವ ಥರ ಬ್ಲ್ಯಾಕಾಗಿ ಕಾಣಿಸುತ್ತೆ ಅಂತ. ಸೊ ಖಂಡಿತ ನೀವು ಅಷ್ಟೇ ಮನೇಲಿ ಏನಾದರೂ ಹೋಮ್ ಮೇಡ್ ಹೇರ್ ಆಯಿಲ್ ಮಾಡಿಕೊಂಡ್ರೆ ಅದ್ರ ವೇಸ್ಟೇಜನ್ನು ಬಿಸಾಡ್ದಿರ ಈ ಥರ ರೀಯೂಸ್ ಮಾಡ್ಕೊಳ್ಳಿ. ನಮ್ಮ ಹೇರ್ಗಂತೂ ತುಂಬಾ ಒಳ್ಳೆಯದು, ಒಂದೊಳ್ಳೆ ಹೇರ್ ಪ್ಯಾಕ್ ಆಗುತ್ತೆ. ಸೊ ನಾನು ಯಾವಾಗೂ ಅಷ್ಟೇ ಏನಾದರೂ ಹೇರ್ ಆಯಿಲ್ ಮಾಡಿದ್ರೆ ಇದೇ ಥರ ಮಾಡ್ಕೊತೀನಿ, ಬಿಸಾಡಕ್ಕಂತೂ ಹೋಗಲ್ಲ. ಮತ್ತು ಇದರಲ್ಲಿ ಕೊಬ್ಬರಿ ಎಣ್ಣೆ ಎಕ್ಸ್ಟ್ರಾ ಇರೋದ್ರಿಂದ ಇದಕ್ಕೆ ಬೇರೆ ಏನು ಹಾಕೋದೇ ಬೇಕಾಗಿಲ್ಲ. ಮತ್ತು ಇದನ್ನು ವಾಶ್ ಮಾಡುವಾಗ ಚೆನ್ನಾಗಿ ವಾಶ್ ಮಾಡ್ಕೊಬೇಕಾಗುತ್ತೆ, ಯಾಕಂದರೆ ಮುಂಚೆನೇ ಇದರಲ್ಲಿ ಕೊಬ್ಬರಿ ಎಣ್ಣೆ ತುಂಬ ಜಾಸ್ತಿ ಇರೋದ್ರಿಂದ ನಾವು ಒಂದೊಳ್ಳೆ ಶಾಂಪೂನ ಯೂಸ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮೊಸರೆಲ್ಲ ಹಾಕ್ಕೊತೀನಿ. ಮೊಸರು ಹಾಕ್ಕೊಂಡು ತಲೆಗೆ ಅಪ್ಲೈ ಮಾಡ್ಕೊಳೋದು ಅಷ್ಟೇ. ನೋಡಿ, ಇದು ಕರೆಕ್ಟಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಖಂಡಿತ ನೀವು ಇದೇ ಥರ ಮಾಡಿ. ಏನಾದರೂ ಹೇರ್ ಆಯಿಲ್ ಮಾಡಿದಾಗ ಮಾತ್ರ, ಇಲ್ಲಾಂದರೆ ನೀವು ನಾನು ಏನೇನು ತೊಗೊಂಡಿದ್ನಿ ಆಯಿಲ್ ಮಾಡೋದಕ್ಕೆ ಅದನ್ನೆಲ್ಲನೂ ಸೇಮ್ ಹುರ್ಕೊಂಡು ಪುಡಿ ಮಾಡಿಕೊಂಡು ಹಚ್ಕೊಬೋದು, ಸೇಮ್ ಅದೇ ಥರನೇ. ಇಲ್ಲಾಂದರೆ ಏನಾದರೂ ಹೇರ್ ಆಯಿಲ್ ಮಾಡಿದಾಗ ಈ ಥರ ಮಾಡ್ಕೊಬೋದು, ಬಿಸಾಡೋದಂತೂ ಬೇಕಾಗಿಲ್ಲ. ತುಂಬಾ ಒಳ್ಳೆಯದು ನಮ್ಮ ಹೇರ್ಗೆ. ಸೊ ಇವಾಗ ಇದು ರೆಡಿ ಆಯಿತು, ನಾನು ಹಚ್ಕೊತಾ ಇದ್ದೀನಿ. ಚೆನ್ನಾಗಿ ಬುಡಕ್ಕೆ ಹೇರ್ಗೆ ಎಲ್ಲನೂ ಹಚ್ಕೊತೀನಿ. ಹಚ್ಕೊಳಕ್ಕೂ ಮುಂಚೆ ಒಂದು ಸತಿ ತಲೆ ಬಾಸ್ಕೊತೀನಿ, ಅಂದರೆ ಸಿಕ್ಕು ಏನು ಇರ್ದಿದ್ದಂಗೆ ಒಂದು ಸತಿ ತಲೆ ಬಾಸ್ಕೊಂಡು ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಅಪ್ಲೈ ಮಾಡ್ಕೊತೀನಿ. ಸೊ ನಿನ್ನೆ ವಿಡಿಯೋ ಇನ್ನೂ ಯಾರೆಲ್ಲ ವಾಚ್ ಮಾಡಿಲ್ಲ ಅಂದರೆ ಲಾಸ್ಟಲ್ಲಿ ಲಿಂಕ್ ಕೊಡ್ತೀನಿ, ಖಂಡಿತ ವಿಡಿಯೋ ನೋಡಿ. ಮನೆಯಲ್ಲೇ ಹೇರ್ ಆಯಿಲ್ನ ಯಾವ ಥರ ಪ್ರಿಪೇರ್ ಮಾಡ್ಕೊಬೋದು, ಏನೇನು ತೊಗೊಂಡಿದ್ದೀನಿ ಎಲ್ಲನೂ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಿಗೆಲ್ಲ ಲಾಂಗ್ ಹೇರ್ ಬೇಕು ಮತ್ತು ತುಂಬ ದಪ್ಪದಾಗಿ ಚೆನ್ನಾಗಿ ಬೆಳಿಬೇಕು, ಆರೋಗ್ಯವಾಗಿರಬೇಕು, ಡ್ಯಾಂಡ್ರಫ್ ಇರಬಾರ್ದು, ಮತ್ತು ಹೆಲ್ದಿ ಹೇರ್ ಆಗಿರಬೇಕು ಅಂದರೆ ಖಂಡಿತ ಹೇರ್ ಆಯಿಲ್ನ ಮನೇಲಿ ನೀವು ಮಾಡಿ ಟ್ರೈ ಮಾಡಿ ನೋಡಿ. ಒಂದು ತಿಂಗಳಲ್ಲೇ ನೀವು ಒಳ್ಳೆ ರಿಸಲ್ಟ್ ನೋಡ್ತೀರಾ. ಸೊ ಹಾಗೆ ಇವಾಗ ಯಾರಿಗೆ ಸ್ಟಾರ್ಟ್ ಆಗಿದೆ ಬಿಳಿ ಕೂದಲು ಅನ್ನೋರು ಕೂಡ ಆ ಹೇರ್ ಆಯಿಲ್ ಹಚ್ಚಿ ಮತ್ತು ಈ ಥರ
ಹೇರ್ ಪ್ಯಾಕ್ನೆಲ್ಲ ಯೂಸ್ ಮಾಡ್ತಾ ಇರ್ರಿ. ಬಿಳಿ ಕೂದಲು ಬರೋದಕ್ಕೆ ಚಾನ್ಸಸ್ ಇರಲ್ಲ. ನಾವು ಇದನ್ನೆಲ್ಲ ಹಚ್ಚೋದ್ರಿಂದ ವಾರಕ್ಕೊಂದ್ಸತಿ ನಮ್ಮ ಹೇರು ತುಂಬಾ ಬ್ಲ್ಯಾಕ್ ಆಗೇ ಇರುತ್ತೆ, ಬಿಳಿ ಕೂದಲು ಬರೋದೇ ಇಲ್ಲ. ಖಂಡಿತ ಒಂದ್ಸತಿ ಟ್ರೈ ಮಾಡಿ ನೋಡಿ. 1 ಅವರ್ 2 ಅವರ್ ಬಿಟ್ಟು ವಾಶ್ ಮಾಡ್ಕೊಬೇಕು. ಸೊ ವಾಶ್ ಮಾಡ್ಕೊಂಬಂದೆ. ನೋಡಿ ಇಲ್ಲಿ ನನ್ನ ಹೇರ್ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ, ತುಂಬಾ ಶೈನಿಂಗ್ ಆಗಿ ಇದೆ. ಸೊ ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಶಾಂಪು ಅದು ಸೀಗೆಕಾಯಿ ಹಾಕ್ಕೊಳ್ಳಿ, ಸೀಗೆಕಾಯಿ ಶಾಂಪು ಇರುತ್ತಲ್ವ ಅದನ್ನು ಹಾಕಿ ವಾಶ್ ಮಾಡ್ಕೊಬೇಕಾಗುತ್ತೆ. ನನಗೆ ಆಲ್ಮೋಸ್ಟ್ ಬ್ಲ್ಯಾಕ್ ಆಗಿದೆ. ನಾನು ಬಿಳಿ ಕೂದಲು ಇದ್ದಿದ್ದರೆ ತೋರಿಸ್ಬೋದಾಯಿತು. ನನಗೆ ಬಿಳಿ ಕೂದಲಿಲ್ಲ, 1 2 ಇದೆ ಇಲ್ಲಿ. ಸೊ ನೋಡಿ ಕಾಣಿಸ್ತಾ ಇಲ್ಲ, ಮೆಹಂದಿ ಬೇರೆ ಹಾಕಿದ್ನಲ್ವ ಹಾಗಾಗಿ. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಏನಾದರೂ ಎಣ್ಣೆ ಏನಾದರೂ ಕಾಯಿಸಿದ್ರೆ ವೇಸ್ಟೇಜ್ ಮಿಕ್ಕಿದ್ರೆ ಅದನ್ನು ಈ ಥರ ಯೂಸ್ ಮಾಡಿಕೊಳ್ರಿ. ಅದರಿಂದ ಏನೂ ಸೈಡ್ ಎಫೆಕ್ಟ್ ಅಂತೂ ಇಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅನ್ಕೊತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.